2008ರ ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಸ್ಟರ್ ಮೈಂಡ್ ಆದಂತಹ ರಾಣಾ ಈಗ ಭಾರತಕ್ಕೆ ಬಂದಿದ್ದಾನೆ. ಇನ್ನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ವೀರ ಯೋಧ ಆಗಿರುವಂತಹ ಉನ್ನಿಕೃಷ್ಣನ್ ಅವರ ತಂದೆ ಉನ್ನಿಕೃಷ್ಣನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬೆಳವಣಿಗೆಗಳನ್ನು ಹೇಳೋದಾದರೆ ಸರ್, ಮೋಸ್ಟ್ ವಾಂಟೆಡ್ ಏನು ಮುಂಬೈ ಅಟ್ಯಾಕ್ ಸಂಬಂಧಪಟ್ಟಂತೆ ರಾಣಾ ಭಾರತಕ್ಕೆ ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಅಲ್ಲ, ಇದು ಒಳ್ಳೆಯ ಒಂದು ಸಂಗತಿ. ಅವನು he is the person who has made all the arrangements for Headley to visit India, finding the targets. ಈ ಕಡೆ ಯಾವ್ಯಾವ ಟಾರ್ಗೆಟಲ್ಲಿ ಏನು ಮಾಡಬೇಕು, ಏನು ಡಿಸ್ಟ್ರಕ್ಷನ್ ಮಾಡಬೇಕು ಅಂತ ಎಲ್ಲ ಹೇಳಿರುವಾಗ ದ ಫಸ್ಟ್ ಕಾನ್ಸ್ಪಿರೇಟರ್ ಅಂತ ಹೇಳ್ಬೋದು. ಅವರು ಒಂದೊಂದಾಗಿ ಡಾಕ್ಯುಮೆಂಟೇಷನ್, ಪಾಸ್ಪೋರ್ಟಿಂದ ವೀಸಾದಿಂದ ಹಿಡಿದು ಎಲ್ಲ ಅವರಿಗೆ ಅರೇಂಜ್ ಮಾಡಿರೋದು ನಾನೇ. ಆ್ಯಂಡ್ ದೆನ್ ಇನ್ ದ ಲಾಸ್ಟ್ ಮೂಮೆಂಟ್ ಆಲ್ಸೋ ಹಿ ಹ್ಯಾಸ್ ಬಿನ್ ಟ್ರೈಯಿಂಗ್ ಇಂಡಿಯಾದಲ್ಲಿ ಹೋದರೆ ನಾನು ಸೇಫ್ ಆಗಿರಲ್ಲ ಅಂತ. ಬಟ್ ವಿ ವನ್ ಆಲ್ ದೋಸ್ ಬ್ಯಾಟಲ್ಸ್ ಆ್ಯಂಡ್ ದೆನ್ ಫೈನಲಿ ಹಿ ಈಸ್ ಬೀಯಿಂಗ್ ಬ್ರಾಟ್ ಹಿಯರ್. But it's not the closure. There are other steps also. There are many more people, those who are behind this. So some of them may not be. ಅವರು ನಮಗೆ ಸಿಗಲ್ಲ, ಅವ್ರನ್ನ ನಮ್ಗೆ ಗೊತ್ತಿದೆ ಅದು. ಬಟ್ ಆ್ಯಸ್ ಫಾರ್ ಆಸ್ ಬೇರೆ ದೇಶದಲ್ಲಿರುವವ್ರನ್ನ ಕರ್ಕೊಂಡು ಬರೋಕ್ಕೆ, ಅಂದರೆ ಈ ಥರ ಹಿಡಿಯೋಕ್ಕೆ ನಮಗೆ ಇದೊಂದು ಪ್ರೋತ್ಸಾಹನ. is the first time. He is the first of that kind. ಸರ್, ಸರಿಸುಮಾರು 17 ವರ್ಷ ಆಗಿದೆ ಈ ಘಟನೆ ನಡೆದು. ಈಗ ಅವ್ರನ್ನ ಭಾರತಕ್ಕೆ ಕರ್ತ್ಕೊಂಡು ಬರ್ತಾ ಇರುವಂಥದ್ದು, ಈ ಮೈಲಿಗಲ್ಲನ್ನು ಯಾವ ರೀತಿ ಹೇಳ್ಬೋದು ಅಂತೇಳಿ ಸರ್? ಅಂದರೆ ದಿಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಲಾ ಇಶ್ಯೂ. ಅದರಲ್ಲಿ ನಮಗೆ ಇವತ್ತು ಮಾಡಿ ನಾಳೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಸೊ ಟು ಎಕ್ಸ್ಟ್ರಾಕ್ಟ್ ಇನ್ಫಾರ್ಮೇಷನ್ ಅವನು ಹೀ ಈಸ್ ಅನ್ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಆ್ಯಕ್ಚುಲಿ. ಸೊ ಎ ಪ್ರೊಫೆಷನಲ್ ಟೆರರಿಸ್ಟ್. ಸೊ ಇನ್ ದಿಸ್ ಕೇಸ್ ಒಂದು ಏನಾಗಿದೆ ಅಂದರೆ, ಇದರಲ್ಲಿ ಒಂದು ಅಂದರೆ ಹೀ ಈಸ್ ಎ ಲರ್ನ್ಡ್ ಪರ್ಸನ್. ಅಂದರೆ ಹೀ ಈಸ್ ಅನ್ ಅಫಿಷಿಯಲ್ ಆ್ಯಂಡ್ ಹಿ ಹ್ಯಾಸ್ ಗುಡ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಎಜುಕೇಷನ್ ಇಸ್ ವೆರಿ ಗುಡ್. ಸೊ ಇಷ್ಟು ತನಕ ನಾವು ಕಸಾಬ್ ಥರ ಒಂಥರ ಸ್ಟ್ರೀಟ್ ಅರ್ಚಿನ್ಸ್ ಅಂತ ಹೇಳ್ಬೋದು, ಅಂದರೆ ಆ ಥರ ಜನಗಳನ್ನ ಡೀಲ್ ಮಾಡ್ತಾ ಇದ್ದೀವಿ. ನೌ ವಿ ಆರ್ ಡೀಲಿಂಗ್ ವಿತ್ ಎ ಪ್ರೊಫೆಷನಲ್ ಆ್ಯಂಡ್ ಅವರ್ ಏಜೆನ್ಸೀಸ್ ಆರ್ ವೆರಿ ಪ್ರೊಫೆಷನಲ್ ಆಗಿದ್ದಾರೆ, ನಮ್ಮ ಎಲ್ಲ ಏಜೆನ್ಸೀಸು. ಸೊ ನನಗೆ ಭರವಸೆ ಇದೆ, ವಿ ವಿಲ್ ಗೆಟ್ ವೆರಿ ಗುಡ್ ಇನ್ಫಾರ್ಮೇಷನ್ ಫ್ರಮ್ ಹಿಮ್, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದಿಸ್ ಕೇಸ್. ಇನ್ನು ಈತನ ಜೊತೆಗೆ ಸರ್, ಡೇವಿಡ್ ಹೆಡ್ಲಿ, ಈತನ ಪಾತ್ರ ಕೂಡ ಪ್ರಮುಖವಾಗಿತ್ತು. ಆತನನ್ನು ಕೂಡ ಭಾರತಕ್ಕೆ ಕರ್ಕೊಂಡ್ಬರುವಂಥದ್ದು, ಆ ರೀತಿಯಾದಂಥ ಏನಾದರೂ ಬೆಳವಣಿಗೆಗಳು ಆಗ್ಬೋದಾ ಅಂತ ಹೇಳಿದ ಮುಂದೆ? ಅದಷ್ಟು ಈಸಿ ಅಲ್ಲ. ನಾವು ಹೇಳೋ ಥರ ಇವತ್ತು ರಾಣಾ ನಾಳೆ ಹೆಡ್ಲಿ ಅಂತ ಹೇಳಿ ನಾವು ಹೆಮ್ಮೆ ಪಡೋಕ್ಕೆ ಅಷ್ಟೊಂದು ಇಟ್ಸ್ ನಾಟ್ ಸೋ ಈಸಿ ಥಿಂಗ್. ಬೈ ದ ವೇ ಒನ್ ಡೇ if this is successful, if we get extract information, we can easily say to US that we have been telling, ನಾವು ಈ ಥರ ಹೇಳ್ತಾ ಇದ್ದೀವಲ್ಲ ಇವನು ಅಂತ. ಇವನ್ನ ಕರ್ಕೊಂಡು ಬಂದ ಮೇಲೆ ನೋಡಿ ಇವಂದು ಈ ಇನ್ಫಾರ್ಮೇಷನ್ ಆಗಿದೆ, ಅವನು ಹೆಡ್ಲಿ ಏನು ಮಾಡಿದ್ದಾನೆ ಅಂತ ನಮ್ಗೆ ಇವಾಗ ವಿ ಹ್ಯಾವ್ ಒನ್ ಮೋರ್ ಸ್ಟ್ರಾಂಗ್ ಪಾಯಿಂಟ್ ಅವನ್ನ ವಾಪಸ್ ಕೇಳೋಕ್ಕೆ. ಅದು ಐ ಥಿಂಕ್ ದಟ್ ಈಸ್ ಪಾಸಿಬಲ್ ಟು ದಟ್ ಎಕ್ಸ್ಟೆಂಟ್. ಇನ್ನು ಆ ಘಟನೆಯನ್ನು ನೆನಪಿಸ್ಕೊಂಡ್ರೆ ಸರ್, ಸರಿಸುಮಾರು 166 ಜನ ಅದರಲ್ಲಿ ಮೃತರಾಗಿದ್ದರು. ಪ್ರಮುಖವಾಗಿ ನಿಮ್ಮ ಮಗ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹುತಾತ್ಮರಾದರು. ಇನ್ನು ಈ ಸಂದರ್ಭದಲ್ಲಿ ಆ ಘಟನೆಯನ್ನು ನೆನೆಸ್ಕೊಂಡ್ರೆ ಈಗ ರಾಣಾನ ಕರ್ಕೊಂಡ್ಬರ್ತಾ ಇರುವಂಥದ್ದು, ಇದು ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ತೀರಾ ಸರ್ ನೀವು? ನೋಡಿ, ರಾಣಾ ಕರ್ಕೊಂಡು ಬರುವುದು ಅಂತ ಸ್ಪೆಷಲ್ ಏನೂ ಇಲ್ಲ. ಇಟ್ಸ್ ಎ ಮೈಲ್ ಸ್ಟೋನ್. ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, ಅದು ಯಾರು ಎಲ್ರಿಗೂ ಗೊತ್ತಿದೆ. ಈ ಬರೀ ಎಲ್ಲೋ ಕೂತ್ಕೊಂಡು ಹೆಡ್ಲಿ ಮತ್ತು ರಾಣಾ ಮಾಡಿರೋ ಕೆಲಸ ಎಲ್ಲ ಇದು. ಇಟ್ ಇಸ್ ಅ ಲಾಂಗ್ ಕಾನ್ಸ್ಪಿರಸಿ. ಅದರದ್ದು ಬೇರುಗಳು ನಮ್ಮ ದೇಶದಲ್ಲಿ ಇವಾಗಲೂ ಇದೆ. ವಿ ಕುಡ್ ನಾಟ್ ಕ್ಯಾಚ್ ದಮ್. ಅವಿಗೆ ಅಷ್ಟೊಂದು ಗೋಪ್ಯವಾಗಿ ಮಾಡಿದ್ದಾರೆ. ಇವಾಗಲೂ ಹೇಳ್ತಾ ಇದ್ದೀನಿ, ದ ರೂಟ್ಸ್ ವೇರ್ ಇನ್ ಇಂಡಿಯಾ ಆಲ್ಸೋ. ಅದು ದಟ್ಸ್ ದ ಥಿಂಗ್. ಸೊ ಸಂದೀಪ್ ಹೋಗಿರೋದ್ರಲ್ಲ, ಸಂದೀಪ್ ಕೂಡ ಕಮ್ ಬ್ಯಾಕ್. ಅವನು ಸುಮ್ಮನೆ ಹೋಗಬೇಕಾಗಿಲ್ಲ, ಅವನು ಗೊತ್ತಿತ್ತು ಅವನು ಹೋಗುವಾಗ ಐ ವಿಲ್ ನಾಟ್ ಕಮ್ ಬ್ಯಾಕ್ ಅಂತ. ಸೊ ವಾಟ್ ಹಿ ಹ್ಯಾಸ್ ಡನ್ ಇಸ್ ಸಮಥಿಂಗ್ ಎಲ್ಸ್. ಸೊ ಇಟ್ಸ್ ಓನ್ಲಿ ಒನ್ ಸಂದೀಪ್ ಮಾತ್ರ ಅಲ್ಲ ಆಪರೇಷನ್ ಮಾಡಿರೋದು. ಆಪರೇಷನ್ ವಾಸ್ ಡನ್ ಬೈ ಟೂ ಮೆನಿ ಪೀಪಲ್. ಸೊ ಅದರಲ್ಲಿ
ಸಂದೀಪ್ಗಿಂತ ಚೆನ್ನಾಗಿ ಮಾಡಿರೋ ಎಷ್ಟೋ ಜನ ಇದ್ದಾರೆ ಆ ಆಪರೇಷನಲ್ಲಿ ಕೂಡ. ಹೊಂಬಳ್ಳಿ ತುಕಾರಾಮ್ ಹೊಂಬಳ್ಳಿ ಎಲ್ಲ ಅವರು ಏನೂ ಇಲ್ಲದೇ ಇದ್ರೆ ಅವ್ರು ಮಾಡಿಬಿಟ್ಟಿದ್ದಾರೆ. ಬಟ್ ಅವರದೆಲ್ಲ ಯೋಚನೆ ಮಾಡುವಾಗ ನನಗೆ ಅನಿಸುತ್ತೆ ಕಸಾಬನ್ನ ಪನಿಷ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ತಗೊಂಡಿರೋದು ನನಗೆ. ಆವಾಗ ಒಂದು ವೆಪ್ಪನ್ ಇಲ್ಲದೇ ಇದ್ರೇ ಅವನ್ನ ಇಟ್ಕೊಂಡು ತಂದಿರೋದಕ್ಕೆ ನಮ್ಗೆ ಅವನ್ನ ಸಿಕ್ಕಿರೋದು. ಸೊ ಅದು ನಾವು ಮರ್ತು ಬಿಡ್ತೀವಿ. ಸೊ ಇಟ್ಸ್ ನಾಟ್, ನಾವು ಇವಾಗ ಈ ಥರ ಘಟನೆಗಳು ಬರುವಾಗ ಮಾತ್ರ ನಾವು ಅದು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮದು 26/11 ಮಾತ್ರ ಅಲ್ಲ, ನಮ್ಮದು ಆಪರೇಷನ್.